ನಾವಿವತ್ತು ನೋಡ್ತಾ ಇರೋದು ಸ್ಲಾಶರ್ ಅಂಡ್ ಥ್ರಿಲ್ಲರ್ ಮೂವಿ ಆಗಿರುವ ದ ಸ್ಪ್ಲಿಂಟರ್. ಒಂದು ವಿಚಿತ್ರವಾದ ವೈರಸ್ಗೆ ಇನ್ಫೆಕ್ಟ್ ಆಗಿರೋ ಪ್ರಾಣಿಗಳು ಕಾರಿನ ಮಧ್ಯೆ ಸಿಗಾಕೊಂಡಿರೋ ಜನರ ಮೇಲೆ ಅಟ್ಯಾಕ್ ಮಾಡಿದಾಗ ಆ ಜನರು ಅದರಿಂದ ಹೇಗೆ ಸರ್ವೈವ್ ಆಗ್ತಾರೆ ಅನ್ನೋದೇ ಈ ಮೂವಿ. ಈ ಮೂವಿಯನ್ನ ತುಂಬಾ ಇಷ್ಟಪಟ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಯಾಕೆಂದ್ರೆ ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತೆ ಅಂತ. ಸೊ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡ್ತಾ ಹೋಗಿ. ಮೂವಿಯ ಮೊದಲ ಸೀನ್ನಲ್ಲಿ ಕಾರಿನ ಮಧ್ಯದಲ್ಲಿರೋ ಒಂದು ಗ್ಯಾಸ್ ಸ್ಟೇಷನ್ ಅನ್ನ ತೋರಿಸ್ತಾರೆ. ಈ ಗ್ಯಾಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡೋ ಒಬ್ಬ ವ್ಯಕ್ತಿ ಹೊರಗಡೆ ಕುತ್ಕೊಂಡು ಚಿಪ್ಸ್ ಅನ್ನ ತಿಂತಿರ್ತಾನೆ. ಹೀಗೆ ಅವನು ಕುಂತಿರ್ಬೇಕಾದ್ರೆ ಅವನ ಹಿಂದೆಯಿಂದ ತುಂಬಾ ವಿಚಿತ್ರವಾದ ಶಬ್ದಗಳು ಬರೋದಕ್ಕೆ ಶುರುವಾಗ್ತವೆ. ಆದ್ರಿಂದ ಏನಿರ್ಬೋದು ಅಂತ ಅವ್ನು ನೋಡೋಕೆ ಹತ್ರ ಹೋದಾಗ ಭಯಾನಕ ಸ್ಥಿತಿಯಲ್ಲಿರೋ ಒಂದು ಪ್ರಾಣಿ ಅವನ ಮೇಲೆ ಅಟ್ಯಾಕ್ ಮಾಡುತ್ತೆ. ಈ ಪ್ರಾಣಿಯನ್ನ ನೋಡಿದ ನಮ್ಗೆ ಈ ಪ್ರಾಣಿ ಯಾವ್ದಾದ್ರು ವೈರಸ್ಗೆ ಇನ್ಫೆಕ್ಟ್ ಆಗಿರ್ಬೋದಾ ಅಂತ ಅನ್ಸೋದಂತೂ ಸುಳ್ಳಲ್ಲ. ಇಲ್ಲಿಗೆ ಸೀನ್ ಕಟ್ ಆಗಿ ಒಂದು ಕಪಸ್ತ ಕಡೆಗೆ ಶಿಫ್ಟ್ ಆಗುತ್ತೆ. ಈ ಹುಡುಗನ ಹೆಸರು ಸೆತ್ ಆದ್ರೆ ಹುಡುಗಿ ಹೆಸರು ಪಾಲಿ ಅಂತ. ಪಾಲಿ ಅಲ್ಲ, ಪಾಲಿ. ಇವರಿಬ್ರು ಇಲ್ಲಿ ಕಾರಿನ ಮಧ್ಯ ಕ್ಯಾಂಪ್ ಅನ್ನ ಹಾಕಿ ಇವ್ರ ಆನಿವರ್ಸರಿಯನ್ನ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಬಂದಿರ್ತಾರೆ. ಇದು ಸೆತ್ಗೆ ಇಷ್ಟ ಇರೋದಿಲ್ಲ, ಯಾಕೆಂದ್ರೆ ಅವನು ಆನಿವರ್ಸರಿಯನ್ನ ಹೋಟೆಲ್ ಅಲ್ಲಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಪಾಲಿ ತುಂಬಾ ಹಠ ಮಾಡಿದ್ರಿಂದ ಅವಳ ಜೊತೆ ಬಂದಿರ್ತಾನಷ್ಟೇ. ಸೆತ್ ಕ್ಯಾಂಪ್ ಅನ್ನ ಹಾಕ್ತಿರ್ಬೇಕಾದ್ರೆ ಅವನು ಅದನ್ನ ಕಿತ್ತಾಕ್ಬಿಡ್ತಾನೆ. ಆದ್ರಿಂದ ಈಗ ಪಾಲಿ ಆನಿವರ್ಸರಿಯನ್ನ ಹೋಟೆಲ್ ಅಲ್ಲೇ ಸೆಲೆಬ್ರೇಟ್ ಮಾಡೋದಕ್ಕೆ ಒಪ್ಕೋತಾಳೆ. ನಂತರ ನಮ್ಗೆ ಅದೇ ಕಾರಿನಲ್ಲಿರೋ ಮತ್ತೊಂದು ಕಪಲನ್ನ ತೋರಿಸ್ತಾರೆ. ಹುಡುಗನ ಹೆಸರು ಡೆನಿಸ್ ಆದ್ರೆ ಹುಡುಗಿ ಹೆಸರು ಲ್ಯಾಸ್ಲಿ ಅಂತ. ಡೆನಿಸ್ ಜೈಲಿನಿಂದ ತಪ್ಪಿಸ್ಕೊ ಬಂದಿರೋ ಒಬ್ಬ ಕೈದಿ ಆಗಿದ್ರೆ ಈ ಕಡೆ ಲ್ಯಾಸ್ಲಿ ಡ್ರಗ್ ಅಡಿಕ್ಟ್ ಆಗಿರ್ತಾಳೆ. ಇವರ ಕಾರು ರೋಡಿನ ಮಧ್ಯದಲ್ಲೇ ಕೆಟ್ಟು ಹೋಗಿರುತ್ತೆ. ಆದ್ರಿಂದ ಇವರ ಕಾರಿನ ಒಳಗಡೆ ತಳ್ಳಿ ಅಲ್ಲಿಂದ ನಡ್ಕೊಂಡೆ ಮುಂದೆ ಸಾಕ್ತಾರೆ. ನಂತರ ಆನಿವರ್ಸರಿಯನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಹೋಟೆಲ್ಗೆ ಹೋಗ್ತಿರೋ ಸೆತ್ ಹಾಗೂ ಪೋಲಿಯನ್ನ ತೋರಿಸ್ತಾರೆ. ಹೀಗೆ ಇವ್ರು ಹೋಗ್ತಿರ್ಬೇಕಾದ್ರೆ ಕಾರಿನ ಮಧ್ಯದಿಂದ ಲ್ಯಾಸ್ಲಿ ಹೊರಗಡೆ ಬಂದು ಇವರನ್ನ ಲಿಫ್ಟ್ ಕೇಳ್ತಿರ್ತಾಳೆ. ಲ್ಯಾಸ್ಲಿಯನ್ನ ನೋಡಿದ ಇವರು ಕಾರನ್ನ ನಿಲ್ಸಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ತರ ಗುರುತು ಪರಿಚಯ ಇಲ್ದಿರೋ ಹುಡುಗಿಗೆ ನಾವು ಲಿಫ್ಟ್ ಅನ್ನ ಕೊಡ್ಬೋದಾ ಅಂತ. ಹೀಗೆ ಇವರು ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಗನ್ ಹಿಡ್ಕೊಂಡು ಡೆನಿಸ್ ಬರ್ತಾನೆ. ಬಂದು ಅವರಿಬ್ಬರನ್ನ ಹೆದರ್ಸೋಕೆ ಶುರು ಮಾಡ್ತಾನೆ. ನೀವು ನಮ್ಗೆ ಲಿಫ್ಟ್ ಅನ್ನ ಕೊಟ್ಟಿಲ್ಲ ಅಂದ್ರೆ ನಿಮ್ನ ಇಲ್ಲೇ ಕೊಂದು ಹಾಕ್ತೀನಿ ಅಂತ. ಆದ್ರಿಂದ ಇವರು ಕೂಡ ಲಿಫ್ಟ್ ಅನ್ನ ಕೊಡೋದಕ್ಕೆ ಒಪ್ಕೋತಾರೆ. ನಂತರ ಡೆನಿಸ್ ಪಾಲಿ ಹಾಗೂ ಸೆತ್ನ ಮೊಬೈಲ್ ಗಳನ್ನ ಇಸ್ಕೊಂಡು ಒಳಗಡೆ ಬಿಸಾಕ್ತಾನೆ. ಯಾಕಂದ್ರೆ ಇವರು ಅದನ್ನ ಪೊಲೀಸ್ಗೆ ಕಾಂಟ್ಯಾಕ್ಟ್ ಮಾಡಬಾರ್ದು ಅಂತ. ಒಂದು ಸಲ ಡೆನಿಸ್ ಪೊಲೀಸ್ ಕೈಗೆ ಸಿಗಾಕೊಂಡ್ರೆ ಅವ್ನ್ ಮತ್ತೆ ಹೊರಗಡೆ ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಅವನಿಗಾಗ್ಲೇ ಜೈಲಿನಿಂದ ತಪ್ಪಿಸ್ಕೊ ಬಂದಿರ್ತಾನೆ. ಹೀಗೆ ಇವ್ರು ಹೋಗ್ತಿರ್ಬೇಕಾದ್ರೆ ಇವ್ರು ಹೋಗ್ತಿರೋ ಕಾರ್ಗೆ ಒಂದು ಪ್ರಾಣಿ ಸಿಗಾಕೊಳ್ಳುತ್ತೆ. ನಂತರ ಇವ್ರು ಒಂದು ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ಅವ್ರ ಕಾರು ಪಂಚರ್ ಆಗೋಗುತ್ತೆ. ಡೆನಿಸ್ ಸೆತ್ಗೆ ಹೇಳ್ತಾನೆ, ಹೋಗು ಕಾರ್ ಟೈರ್ ಅನ್ನ ಚೇಂಜ್ ಮಾಡು ಅಂತ. ಆಗ ಸೆತ್ ಹೇಳ್ತಾನೆ, ನನಗೆ ಕಾರ್ ಟೈರ್ ಅನ್ನ ಬಿಚ್ಚೋಕು ಕೂಡ ಬರೋದಿಲ್ಲ ಅಂತ. ಆದ್ರಿಂದ ಇನ್ನೇನ್ ಮಾಡೋದು ಅಂತ ಡೆನಿಸ್ ಆ ಟೈರ್ ಅನ್ನ ಚೇಂಜ್ ಮಾಡೋದಕ್ಕೆ ಮುಂದಾಗ್ತಾನೆ. ಟೈರ್ ಅನ್ನ ಚೇಂಜ್ ಮಾಡೋದಕ್ಕೆ ಪಾಲಿ ಕೂಡ ಹೆಲ್ಪ್ ಮಾಡ್ತಿರ್ತಾಳೆ. ಈ ಕಡೆ ಸೆತ್ ಹಾಗೂ ಲ್ಯಾಸ್ಲಿ ಕಾರ್ಗೆ ಸಿಕ್ಕಿದ್ದು ಯಾವ ಪ್ರಾಣಿ ಅಂತ ನೋಡಕ್ಕೆ ಬಿಡ್ತಾರೆ. ಬಂದು ನೋಡಿದ್ರೆ ಆ ಪ್ರಾಣಿ ಸಂಪೂರ್ಣವಾಗಿ ರೋಡ್ಗೆ ಕಚ್ಕೋಬಿಟ್ಟಿರುತ್ತೆ. ಈ ಪ್ರಾಣಿಯ ಸ್ಥಿತಿ ಈ ರೀತಿ ಆಗಿದ್ರು ಇದ್ರ ಬಾಡಿಲಿ ಇನ್ನೂ ಕೂಡ ಚಲನೆಗಳಿರ್ತವೆ. ಇದನ್ನ ನೋಡಿದ ಲ್ಯಾಸ್ಲಿ ಸೆತ್ಗೆ ಆ ಪ್ರಾಣಿ ಹೆಲ್ಪ್ ಮಾಡೋದಕ್ಕೆ ಹೇಳ್ತಾಳೆ. ಮೊದ್ಲೇ ಹೆದರುಪುಕ್ಲಾಗಿದ್ದ ಸೆತ್ ನಿಧಾನವಾಗಿ ಆ ಪ್ರಾಣಿ ಹತ್ರ ಕೈಯನ್ನ ಹಾಕ್ತಿರ್ತಾನೆ. ಆಗ ಸಡನ್ ಆಗಿ ಆ ಪ್ರಾಣಿ ಸೆತ್ತ ಮೇಲೆ ಅಟ್ಯಾಕ್ ಮಾಡುತ್ತೆ. ಇದನ್ನ ನೋಡಿ ಹೆದರ್ಕೊಂಡ ಲ್ಯಾಸ್ಲಿ ಅದ್ರ ಮೇಲೆ ಗುಂಡುಗಳನ್ನ ಹಾರಿಸಿ ಅಲ್ಲಿಂದ ಹೆದರ್ಕೊಂಡು ಓಡೋಗ್ತಾಳೆ. ನಂತರ ಅವಳು ಡೆನಿಸ್ನ ಬಳಿ ಬಂದು ನಡೆದ ವಿಷಯವನ್ನೆಲ್ಲ ಹೇಳಿ ಗಾಬರಿಯಿಂದ ಕಾರ್ನ ಒಳಗಡೆ ಹೋಗಿ ಕೂತ್ಕೋತಾಳೆ. ಆದ್ರೆ ಡೆನಿಸ್ ಅವಳ ಮಾತಿಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾಕೆಂದ್ರೆ ಅವಳೊಬ್ಳು ಡ್ರಗ್ ಅಡಿಕ್ಟ್. ಆದ್ರಿಂದ ಅವಳು ಭ್ರಮೆಯಿಂದ ಏನೇನೋ ಮಾತಾಡ್ತಿದ್ದಾಳೆ ಅಂತ ಸುಮ್ಮನಾಗ್ತಾನೆ. ಟೈರ್ ಅನ್ನ ಚೇಂಜ್ ಮಾಡ್ತಿರ್ಬೇಕಾದ್ರೆ ಡೆನಿಸ್ ಗಮನಿಸ್ತಾನೆ ಆ ಟೈರಿಗೆ ವಿಚಿತ್ರವಾದ ಕಪ್ಪು ಬಣ್ಣದ ಮುಳ್ಳು ಚುಚ್ಕೊಂಡಿರೋದನ್ನ. ಅದ್ರಲ್ಲಿ ಒಂದು ಮುಳ್ಳು ಡೆನಿಸ್ನ ಕೈಗೂ ಕೂಡ ಚುಚ್ಕೊಂಡ್ಬಿಡುತ್ತೆ. ಇದ್ರ ಪರಿಣಾಮ ಏನಾಗುತ್ತೆ ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ನಂತರ ಇವರು ಪಂಚರ್ ಆಗಿದ್ದ ಟೈರ್ ಅನ್ನ ಅಲ್ಲೇ ಬಿಸಾಕಿ ಮುಂದೆ ಸಾಕ್ತಾರೆ. ಹೀಗೆ ಅವ್ರು ಮುಂದೆ ಹೋಗ್ತಿದ್ದಾಗ ನಾವು ಗಮನಿಸ್ತೀವಿ ಪಂಚರ್ ಆಗಿದ್ದ ಟೈರ್ ನಿಂದ ವಿಚಿತ್ರವಾದ ಕಪ್ಪು ಬಣ್ಣದ ಮುಳ್ಳುಗಳು ಆ ಟೈರ್ ನ ಮೇಲೆ ಬೆಳೆದುಕೊಳ್ತಿರೋದನ್ನ. ಇದು ತುಂಬಾ ಡೇಂಜರಸ್ ಆಗಿರೋ ಒಂದು ಫಂಗಸ್ ಅಂದ್ರೆ ಒಂದು ರೀತಿಯ ವೈರಸ್ ಅಂತ ಅನ್ಕೊಳ್ಳಿ. ಈ ಕಡೆ ಲ್ಯಾಸ್ಲಿ ಕಾರ್ನಲ್ಲಿ ಆ ಜೀವಿ ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂದಿತ್ತು ಅಂತ ಮತ್ತೆ ಮತ್ತೆ ಹೇಳ್ತಾನೆ ಇರ್ತಾಳೆ. ಆದ್ರೆ ಡೆನಿಸ್ ಅವಳ ಮಾತಿಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಡ್ದೆ ಆಯ್ತು ಸುಮ್ನಿರು ಅಂತಿರ್ತಾನೆ. ಅಂದ್ರೆ ಅವಳಿಗೆ ಸಮಾಧಾನ ಮಾಡ್ತಿರ್ತಾನೆ. ನಂತರ ಡೆನಿಸ್ ಪಾಲಿಗೆ ಕಾರನ್ನ ಸ್ಪೀಡ್ ಆಗಿ ಓಡಿಸುವಂತ ಪ್ರೆಷರ್ ಅನ್ನ ಹಾಕ್ತಿರ್ತಾನೆ. ಆದ್ರಿಂದ ಪಾಲಿ ಕೂಡ ತುಂಬಾ ಸ್ಪೀಡ್ ಆಗಿ ಕಾರನ್ನ ಓಡಿಸ್ತಾಳೆ. ಇದರಿಂದ ಇವ್ರು ಹೋಗ್ತಿರೋ ಕಾರ್ನ ಫ್ಯೂಲ್ ಖಾಲಿಯಾಗಿ ಇಂಜಿನ್ ಹೀಟ್ ಆಗುತ್ತೆ. ಇವ್ರ ಅದೃಷ್ಟನ ದುರದೃಷ್ಟನೂ ಗೊತ್ತಿಲ್ಲ, ಇವರ ಕಾರು ಕರೆಕ್ಟ್ ಆಗಿ ಫ್ಯೂಲ್ ಸ್ಟೇಷನ್ ಹತ್ರನೇ ನಿಂತ್ಕೊಳ್ಳುತ್ತೆ. ಅರೆ ಇದ್ರಲ್ಲಿ ಅದೃಷ್ಟ ಸರಿ, ಆದ್ರೆ ದುರದೃಷ್ಟ ಅಂತ ಯಾಕೆ ಹೇಳ್ತಿದ್ದಾನೆ ಅಂತ ನೀವು ಕೇಳ್ಬೋದು. ಅದಕ್ಕೆ ಕಾರಣ ಇನ್ನ ಸ್ವಲ್ಪ ಹೊತ್ತಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ನೆನ್ಪಿಲ್ಲ ಅಂದ್ರೆ ಹೇಳ್ತೀನಿ ಕೇಳಿ. ಈ ಗ್ಯಾಸ್ ಸ್ಟೇಷನ್ ಬೇರೆ ಯಾವುದೋ ಅಲ್ಲ,
ಮೂವಿಯ ಮೊದಲಲ್ಲಿ ತೋರಿಸಿದ ಅದೇ ಗ್ಯಾಸ್ ಸ್ಟೇಷನ್. ಅಂದ್ರೆ ಆ ಪ್ರಾಣಿ ಅಟ್ಯಾಕ್ ಮಾಡಿ ಇನ್ಫೆಕ್ಟ್ ಮಾಡಿರೋ ವ್ಯಕ್ತಿ ಇಲ್ಲೇ ಇದ್ದಾನೆ. ಈ ಕಡೆ ಲಾಸ್ಟ್ಲಿ ನಾನು ಹೇಳ್ತಿರೋದನ್ನ ಯಾವ್ದನ್ನು ಕೂಡ ಡೆನಿಸ್ ನಂಬ್ತಿಲ್ಲ ಅಂತ ಅವನ ಜೊತೆ ಜಗಳ ಆಡ್ತಿರ್ತಾಳೆ. ಡೆನಿಸ್ ಕೂಡ ಅವಳಿಗೆ ಬೈತಿರ್ತಾನೆ, ನಿಂಗೇನಾದ್ರು ರುಚಿಕಿ ಚಿಡ್ದಿದ್ಯಾ, ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ಯಾ ಅಂತ. ನಂತರ ಅವಳು ಅಲ್ಲಿಂದ ವಾಶ್ರೂಮ್ಗೆ ಹೋಗ್ತಾಳೆ. ಆದ್ರೆ ವಾಶ್ರೂಮ್ ನ ಡೋರ್ ಲಾಕ್ ಆಗೋಗಿರುತ್ತೆ. ಅದನ್ನ ತೆಗೆಯೋದಕ್ಕೆ ಲಾಸ್ಟ್ಲಿ ತುಂಬಾನೇ ಕಷ್ಟಪಡ್ತಿರ್ತಾಳೆ. ಹೀಗೆ ಒಂದು ಸಮಯದಲ್ಲಿ ತುಂಬಾ ಕಷ್ಟಪಟ್ಟು ಅದನ್ನ ಓಪನ್ ಕೂಡ ಮಾಡ್ತಾಳೆ. ಹೀಗೆ ಅವಳು ಡೋರ್ ಅನ್ನ ಓಪನ್ ಮಾಡಿದಾಗ ಒಂದು ಭಯಂಕರವಾದ ದೃಶ್ಯ ಅವಳಿಗೆ ಕಾಣಿಸುತ್ತೆ. ಅದೇನಂದ್ರೆ ಮೂವಿಯ ಮೊದಲ ಸೀನ್ ಅಲ್ಲಿ ಒಂದು ಪ್ರಾಣಿ ಗ್ಯಾಸ್ ಸ್ಟೇಷನ್ ವರ್ಕರ್ ಮೇಲೆ ಅಟ್ಯಾಕ್ ಮಾಡಿತ್ತಲ್ಲ, ಆ ವ್ಯಕ್ತಿ ಈಗ ಸತ್ತು ಹೋಗಿ ಸ್ಪ್ಲಿಂಟರ್ ಫಂಗಸ್ಗೆ ಇನ್ಫೆಕ್ಟ್ ಆಗಿರ್ತಾನೆ. ಆ ವರ್ಕರ್ ತುಂಬಾ ಒಳ್ಳೆಯವನಾಗಿರ್ತಾನೆ. ಯಾಕೆಂದ್ರೆ ಅವನು ಫಂಗಸ್ಗೆ ಇನ್ಫೆಕ್ಟ್ ಆಗಿದ್ದಾನೆ ಅಂತ ಗೊತ್ತಾದ್ಮೇಲೆ ಅವನನ್ನೇ ಟಾಯ್ಲೆಟ್ ಅಲ್ಲಿ ಲಾಕ್ ಮಾಡ್ಕೊಂಡಿರ್ತಾನೆ. ಅವನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ. ಆದ್ರೆ ಅವನೀಗ ಮನುಷ್ಯನಾಗಿ ಉಳಿದಿಲ್ಲ. ಆ ಫಂಗಸ್ ಇಂದ ಇನ್ಫೆಕ್ಟ್ ಆಗಿ ಒಂದು ರಾಕ್ಷಸನಾಗಿ ಮಾರ್ಪಾಡಾಗಿರ್ತಾನೆ. ಇದನ್ನೆಲ್ಲ ನೋಡಿ ತುಂಬಾ ಹೆದರ್ಕೊಂಡು ಲಾಸ್ಟ್ಲಿ ಓಡ್ ಬಂದು ಡೆನಿಸ್ ಹತ್ರ ಹೇಳ್ತಾಳೆ, ಟಾಯ್ಲೆಟ್ ಅಲ್ಲಿ ನಾನು ಮುಳ್ಳೆಲ್ಲ ಬೆಳ್ಕೊಂಡಿರೋ ಒಬ್ಬ ವ್ಯಕ್ತಿಯನ್ನ ನೋಡ್ದೆ ಅಂತ. ಆದ್ರೆ ಡೆನಿಸ್ ಈಗ್ಲೂ ಕೂಡ ಅವಳನ್ನ ನಂಬ್ತಿರೋದಿಲ್ಲ. ಡ್ರಗ್ ಅನ್ನ ತಗೊಂಡಿರೋದಕ್ಕೆ ಈ ತರ ಎಲ್ಲ ಅವಳಿಗೆ ಅನ್ನಿಸ್ತಿದೆ ಅಂತ ಅನ್ಕೋತಿರ್ತಾನೆ. ಆಗ ಫಂಗಸ್ಗೆ ಇನ್ಫೆಕ್ಟ್ ಆಗಿದ್ದ ಆ ವ್ಯಕ್ತಿ ಹಿಂದೆಯಿಂದ ಬಂದು ಲಾಸ್ಟ್ಲಿಯನ್ನ ಹಿಡಿದು ಕೊಂದು ಹಾಕ್ತಾನೆ. ಇದನ್ನ ನೋಡಿದ ಡೆನಿಸ್ ತುಂಬಾ ಗಾಬರಿಯಿಂದ ತನ್ನ ಹತ್ರ ಇದ್ದ ಗನ್ನಿನಿಂದ ಆ ವ್ಯಕ್ತಿಗೆ ಶೂಟ್ ಮಾಡ್ತಾನೆ. ನಂತರ ಅವನಿಗೆ ಗೊತ್ತಾಗುತ್ತೆ ಇಷ್ಟೊತ್ವರೆಗೂ ಲಾಸ್ಟ್ಲಿ ಹೇಳ್ತಿದ್ದಲ್ಲ ನಿಜಾನೆ ಅಂತ. ಈಗ ಗೊತ್ತಾದ್ರೂ ಏನ್ ಪ್ರಯೋಜನ, ಲಾಸ್ಟ್ಲಿ ಈಗ ಸತ್ತು ಹೋಗಿದ್ದಾಳೆ. ಈ ಕಡೆ ಸೆತ್ ಕಾರಿಗೆ ಫ್ಯೂಲ್ ಅನ್ನ ತುಂಬಿಸಿರ್ತಾನೆ. ಆಗ ಇನ್ಫೆಕ್ಟ್ ಆಗಿದ್ದ ವ್ಯಕ್ತಿ ಡೆನಿಸ್ ಶೂಟ್ ಮಾಡಿರೋದ್ರಿಂದ ಕಾರಿನ ಮೇಲೆ ಬಂದು ಬಿದ್ದೋಗ್ತಾನೆ. ಇದರಿಂದ ಗಾಬರಿಗೊಂಡ ಸತ್ ಹಾಗೂ ಡೆನಿಸ್ ಗ್ಯಾಸ್ ಸ್ಟೇಷನ್ಗೆ ಹೋಗಿ ಲಾಕ್ ಆಗ್ತಾರೆ. ನಂತರ ಪಾಲಿ ಗ್ಯಾಸ್ ಸ್ಟೇಷನ್ ಅಲ್ಲಿದ್ದ ಫೋನ್ ಅನ್ನ ಎತ್ಕೊಂಡು ಪೊಲೀಸ್ಗೆ ಫೋನ್ ಮಾಡಕ್ಕೆ ನೋಡಿದಾಗ ಡೆನಿಸ್ ಆ ಫೋನ್ ಅನ್ನ ಕಿತ್ಕೊಂಡು ಓಡದಾಗ್ತಾನೆ. ಯಾಕೆಂದ್ರೆ ಪೊಲೀಸ್ ಏನಾದ್ರೂ ಇಲ್ಲಿಗೆ ಬಂದ್ರೆ ಅವನನ್ನು ಕೂಡ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಅಂತ. ಈ ವಿಷಯವಾಗಿ ಪಾಲಿ ಹಾಗೂ ಡೆನಿಸ್ ನ ಮಧ್ಯೆ ಜಗಳ ನಡೆಯುತ್ತೆ. ನಂತರ ಡೆನಿಸ್ ಪಾಲಿಗೆ ಹೊಡೆದು ಕೌಂಟರ್ ಸೆಕ್ಷನ್ ಹತ್ರ ಹೋಗಿ ಅಲ್ಲಿದ್ದ ದುಡ್ಡನ್ನೆಲ್ಲ ಎತ್ಕೊಳ್ಳಕ್ಕೆ ಶುರು ಮಾಡ್ತಾನೆ. ಹೀಗೆ ಅವನು ದುಡ್ಡನ್ನ ಎತ್ಕೊತಿರ್ಬೇಕಾದ್ರೆ ಸಡನ್ ಆಗಿ ಅವನ ಗಮನ ಸಿಸಿಟಿವಿ ಕರೆಗೆ ಹೋಗುತ್ತೆ. ಆದ್ರಿಂದ ಅವನು ಸಿಸಿಟಿವಿಯ ಮಾನಿಟರ್ ಹತ್ರ ಬಂದು ಹೊರಗಡೆ ಲಾಸ್ಟ್ಲಿಯ ಬಾಡಿಯನ್ನ ನೋಡ್ತಾನೆ. ಅವಳ ಬಾಡಿ ಅಲುಗಾಡ್ತಿರೋದ್ರಿಂದ ಅವಳು ಇನ್ನೂ ಕೂಡ ಬದುಕಿದ್ದಾಳೆ ಅಂತ ಅವಳನ್ನ ಕಾಪಾಡೋದಕ್ಕೆ ಹೊರಗಡೆ ಹೋಗ್ತಿದ್ದಾಗ ಸೆತ್ ಅವನನ್ನ ತಡೆದು ಹೇಳ್ತಾನೆ, ಡೆನಿಸ್ ನಾವೀಗ್ಲೇ ಹೇಳ್ತಿದ್ದೀವಿ, ಹೊರಗಡೆ ನಿಂಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಥವಾ ಸ್ಪ್ಲಿಂಟರ್ ಫಂಗಸ್ಗೆ ಇನ್ಫೆಕ್ಟ್ ಆಗಿರೋ ವ್ಯಕ್ತಿ ಏನಾದ್ರೂ ಮತ್ತೆ ಜೀವಂತಗೊಂಡ್ರೆ ನಾವು ಡೋರ್ ಅನ್ನ ಓಪನ್ ಮಾಡೋದಿಲ್ಲ ಅಂತ. ಇದಕ್ಕೆ ಡೆನಿಸ್ ಕೂಡ ಒಪ್ಕೊಂಡು ನಿಧಾನವಾಗಿ ಹೊರಗಡೆ ಬರ್ತಾನೆ. ನಂತರ ಅವನು ಲಾಸ್ಟ್ಲಿಯ ಬಾಡಿ ಹತ್ರ ಬಂದು ಅವಳ ಬಾಡಿಯನ್ನ ಎಳ್ಕೊಂಡು ಗ್ಯಾಸ್ ಸ್ಟೇಷನ್ ಒಳಗಡೆ ಹೋಗ್ತಿರ್ತಾನೆ. ಆಗ ಲಾಸ್ಟ್ಲಿಯ ಬಾಡಿ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡಿ ಡೆನಿಸ್ ನ ಮೇಲೆನೆ ಅಟ್ಯಾಕ್ ಮಾಡುತ್ತೆ. ಇದನ್ನ ನೋಡಿ ಗಾಬರಿ ಆದ ಸತ್ ಹಾಗೂ ಪೋಲಿ ಡೆನಿಸ್ ನ ಒಳಗಡೆ ಎಳ್ಕೊಂಡು ಬಾಗಿಲನ್ನ ಹಾಕೋದಕ್ಕೆ ನೋಡ್ತಾರೆ. ಆದ್ರೆ ಈ ಗಲಾಟೆಯಲ್ಲಿ ಲಾಸ್ಟ್ಲಿಯ ಕೈ ಕಟ್ಟಾಗಿ ಗ್ಯಾಸ್ ಸ್ಟೇಷನ್ ಒಳಗಡೆನೆ ಬಿದ್ದೋಗುತ್ತೆ. ನಂತರ ಆ ಕೈ ಜೀವಂತಗೊಂಡು ಇವ್ರ 3 ಜನದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗಿರುತ್ತೆ. ಇದನ್ನ ನೋಡಿದ ಇವ್ರ 3 ಜನಕ್ಕೂ ತುಂಬಾ ಭಯ ಆಗುತ್ತೆ. ಯಾಕಂದ್ರೆ ಒಂದು ಕೈ ಬಾಡಿಯ ಸಹಾಯ ಇಲ್ಲದೆ ಹೇಗೆ ಮೂವ್ ಆಗೋದಕ್ಕೆ ಸಾಧ್ಯ ಅಂತ. ನಂತರ ಸೆತ್ ಆ ಕೈಯನ್ನ ತುಳಿದು ಅಪ್ಪಚ್ಚೆ ಮಾಡ್ಬಿಡ್ತಾನೆ. ಆಗ ಕೈಯಿಂದ ಬ್ಲಾಕ್ ಕಲರ್ ಲಿಕ್ವಿಡ್ ಬರುತ್ತೆ. ಆ ಬ್ಲಾಕ್ ಕಲರ್ ಲಿಕ್ವಿಡ್ ಎಲ್ಲೆಲ್ಲಿ ಹರಡುತ್ತೋ ಅಲ್ಲೆಲ್ಲ ಸ್ಪ್ಲಿಂಟರ್ ಫಂಗಸ್ ಹರಡಿಕೊಂಡು ಹೋಗ್ತಿರುತ್ತೆ. ಅದಕ್ಕೆ ಈ ಮೂವಿಗೆ ಸ್ಪ್ಲಿಂಟರ್ ಅಂತ ಹೆಸರಿಟ್ಟಿರೋದು. ಇದನ್ನ ನೋಡಿದ ಇವರಿಗೆ ಒಂದು ಮಾತ್ರ ಕನ್ಫರ್ಮ್ ಆಗುತ್ತೆ, ಇದು ನಾವ್ ಅನ್ಕೊಂಡಿರೋದಕ್ಕಿಂತ ತುಂಬಾನೇ ಡೇಂಜರಸ್ ಆಗಿದೆ ಅಂತ. ಈ ಕಡೆ ಡೆನಿಸ್ ಗಮನಿಸ್ತಾನೆ. ಲಾಸ್ಟ್ಲಿ ಅವಳ ತಲೆಯನ್ನ ಡೋರ್ಗೆ ಹೊಡೆದು ಡೋರ್ ಅನ್ನೇ ಹೊಡೆದಾಕೋಕೆ ನೋಡ್ತಿರ್ತಾಳೆ. ಡೆನಿಸ್ ಅವಳ ಗರ್ಲ್ ಫ್ರೆಂಡ್ ಅನ್ನ ಈ ಸ್ಥಿತಿಯಲ್ಲಿ ನೋಡಿ ತುಂಬಾನೇ ದುಃಖ ಪಡ್ತಾನೆ. ಸೇತ್ ಅವನಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಈಗ ಅವಳು ನಿನ್ನ ಗರ್ಲ್ ಫ್ರೆಂಡ್ ಅಲ್ಲ, ಅವಳು ಮಾನ್ಸರ್ ಆಗಿ ಕನ್ವರ್ಟ್ ಆಗಿದ್ದಾಳೆ ಅಂತ. ನಂತರ ಇವರು 3 ಜನನು ಹಿಂದಿನ ಬಾಗಿಲಿನಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದ್ರಿಂದ ಇವಳು ಹಿಂದ್ಗಡೆ ಡೋರ್ ಅನ್ನ ಬಂದು ನೋಡ್ತಾರೆ. ಆದ್ರೆ ಡೋರ್ ಲಾಕ್ ಆಗಿರುತ್ತೆ. ನಂತರ ಇವರು ತುಂಬಾ ಕಷ್ಟಪಟ್ಟು ಆ ಡೋರ್ ಅನ್ನ ಓಪನ್ ಮಾಡ್ತಾರೆ. ಆ ಡೋರ್ ಅನ್ನ ಓಪನ್ ಮಾಡಿದ್ಮೇಲೂ ಅವ್ರಿಗೆ ಒಂದು ಪ್ರಾಬ್ಲಮ್ ಎದುರಾಗುತ್ತೆ. ಅದೇನಪ್ಪ ಅಂದ್ರೆ ಆ ಡೋರ್ ಐರನ್ ರಾಡ್ ಗಳಿಂದ ಕವರ್ ಆಗಿರುತ್ತೆ. ಹೀಗೆ ಅವಳು ತುಂಬಾ ಬೇಜಾರಿಂದ ಅದನ್ನ ನೋಡ್ತಿರ್ಬೇಕಾದ್ರೆ ಟೆರೆಸ್ ಮೇಲೆ ಯಾರು ಓಡಾಡ್ತಿರೋ ಶಬ್ದ ಅವ್ರಿಗೆ ಕೇಳಿಸುತ್ತೆ. ನಂತರ ಅವ್ರಿಗೆ ಗೊತ್ತಾಗುತ್ತೆ ಲಾಸ್ಟ್ಲಿ ಟೆರೆಸ್ ಮೇಲಿಂದ ಹಿಂದ್ಗಡೆ ಡೋರ್ ಹತ್ರ ಬರ್ತಿದ್ದಾಳೆ ಅಂತ. ಆದ್ರಿಂದ ಇವರು ತುಂಬಾ ಬೇಗ ಆ ಡೋರ್ ಅನ್ನ ಕ್ಲೋಸ್ ಮಾಡ್ತಾರೆ. ನಂತರ ಇವರು ಡೋರ್ ಹತ್ರ ಬಂದು ನೋಡಿದಾಗ ಅದೇ ಪೊಲೀಸ್ ಬಂದಿರ್ತಾರೆ. ಪೊಲೀಸ್ ಇವರನ್ನೆಲ್ಲ ಕಳ್ರು ಅನ್ಕೊಂಡು ಗನ್ ಪಾಯಿಂಟ್ ಗೆ ತಗೊಂಡು ಹೊರಗಡೆ ಬನ್ನಿ ಅಂತ ಎದುರಿಸ್ತಿರ್ತಾರೆ. ಈ ಕಡೆ ಸೆತ್ ಹಾಗೂ ಪಾಲಿ ಒಳಗಡೆ ಎತ್ಕೊಂಡೆ ಅವರಿಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ, ಹೊರಗಡೆ ತುಂಬಾ ಡೇಂಜರ್ ಇದೆ, ಅಲ್ಲಿಂದ ನೀವು ಕೂಡ ಹೊರಟೋಗಿ ಅಂತ. ಆದ್ರೆ ಇದು ಆ ಪೊಲೀಸ್ಗೆ ಅರ್ಥ ಆಗ್ತಿರೋದಿಲ್ಲ. ಸ್ವಲ್ಪ ಸಮಯದ ನಂತರ ಟೆರೆಸ್ ನ ಮೇಲಿದ್ದ ಇನ್ಫೆಕ್ಟ್ ಆಗಿರೋ ಲಾಸ್ಟ್ಲಿ ಆ ಪೊಲೀಸ್ ಆಫೀಸರ್ ನ ಮೇಲಿನಿಂದನೇ ಹರಿದು 2 ಭಾಗವಾಗಿ ಸೀಳಿ ಬಿಸಾಕ್ಬಿಡ್ತಾಳೆ. ಇದರಿಂದ ಅಲ್ಲಿದ್ದವರಿಗೆಲ್ಲ ಅತಿಯಾಗಿ ಭಯವಾಗೋದಕ್ಕೆ ಶುರುವಾಗುತ್ತೆ. ಈ ಕಡೆ ಡೆನಿಸ್ ನ ಕೈಯಲ್ಲೂ ಕೂಡ ಆ ಇನ್ಫೆಕ್ಷನ್ ಬೆಳೆಯೋದಕ್ಕೆ ಶುರುವಾಗಿರುತ್ತೆ. ನಿಮ್ಗೆ ನೆನಪಿಲ್ಲ ಅಂದ್ರೆ ಒಂದ್ಸಲ ನೆನಪಿಸ್ಬಿಡ್ತೀನಿ. ಕಾರ್ ಟೈರನ್ನ ಚೇಂಜ್ ಮಾಡ್ತಿರ್ಬೇಕಾದ್ರೆ ಡೆನಿಸ್ ನ ಕೈಗೆ ಒಂದು ಸಣ್ಣ ಮುಳ್ಳು ಚುಚ್ಕೊಂಡಿತ್ತಲ್ಲ, ಅದು ಈ ಸ್ಪ್ಲಿಂಟರ್ ಫಂಗಸ್ ನ ಮುಳ್ಳೆ ಆಗಿರುತ್ತೆ. ನಂತರ ಡೆನಿಸ್ ಅವ್ರಿಗೊಂದು ಪ್ಲಾನ್ ಅನ್ನ ಹೇಳ್ತಾನೆ. ಅದೇನಂದ್ರೆ ಹೊರಗಡೆ ಇರೋ ಕಾರನ್ನ ನಾವು ಬ್ಲಾಸ್ಟ್ ಮಾಡಿದ್ರೆ
ಗ್ಯಾಸ್ ಸ್ಟೇಷನ್ ಬೆಂಕಿ ಹಾಕೊಂಡಿದೆ ಅಂತ ಯಾರಾದ್ರೂ ನಮ್ಮನ್ನ ಕಾಪಾಡೋಕೆ ಬಂದೇ ಬರ್ತಾರೆ ಅಂತ ಈ ಪ್ಲಾನ್ ಪಾಲ್ ಇದೆ ಸರಿ ಅನ್ಸುತ್ತೆ. ಆದ್ರಿಂದ ಅವಳು ಅದಕ್ಕೆ ಒಪ್ಕೋತಾಳೆ. ಆದ್ರೆ ಸೆತ್ ಅವರಿಬ್ರಿಗೂ ವಾರ್ನ್ ಮಾಡ್ತಾನೆ, ಬೆಂಕಿ ಕಾರಿಗೆ ಹತ್ಕೊಳ್ಳೋ ಬದಲು ಪೆಟ್ರೋಲ್ ಟ್ಯಾಂಕ್ಗೆ ಏನಾದ್ರು ಹತ್ಕೊಂಡ್ರೆ ನಾವೆಲ್ಲರೂ ಒಂದೇ ಸಲ ಸತ್ತೋಗ್ತೀವಿ ಅಂತ. ಆದ್ರಿಂದ ಅವರು ಆ ಪ್ಲಾನ್ ಅನ್ನ ಅಲ್ಲಿಗೆ ಡ್ರಾಪ್ ಮಾಡ್ಬೇಕಾಗುತ್ತೆ. ನಂತರ ಸೇತ್ ಗಮನಿಸ್ತಾನೆ ಆ ಪೊಲೀಸ್ನ ವಾಕಿಟಾಕಿಯಿಂದ ಪೊಲೀಸರು ಮಾತಾಡ್ತಿರೋ ಶಬ್ದಗಳು ಬರ್ತಿರೋದನ್ನ. ಅದಕ್ಕೆ ಅದನ್ನ ಎತ್ಕೊಂಡು ಪೊಲೀಸರಿಗೆ ಅದರ ಮೂಲಕ ವಿಷಯವನ್ನ ಮುಟ್ಟಿಸೋಣ ಅಂತ ಒಂದು ತಂತಿಯ ಸಹಾಯದಿಂದ ಸೆತ್ ಅದನ್ನ ಎತ್ಕೊಳ್ತಿರ್ಬೇಕಾದ್ರೆ ಫಂಗಸ್ಗೆ ಇನ್ಫೆಕ್ಟ್ ಆಗಿರೋ ಲ್ಯಾಶ್ಲಿ ಮೇಲಿಂದ ಆ ತಂತಿಯ ಮೇಲೆ ಬೀಳ್ತಾಳೆ. ಆಗ ಸೆತ್ ವಾಕಿಟಾಕಿಯನ್ನ ಎತ್ಕೊಂಡು ಆ ತಂತಿಯನ್ನೇ ಅರಿತಿರ್ಬೇಕಾದ್ರೆ ಲಾಸ್ಟ್ಲಿ ಅದನ್ನ ಹಿಡ್ಕೊಂಡು ಎಳೆಯೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಸೆತ್ ತಂತಿಯನ್ನ ತುಂಬಾ ಜೋರಾಗಿ ಅಲ್ದಿದ್ರಿಂದ ಲಾಸ್ಟ್ಲಿ ಮತ್ತೊಂದು ಕೈ ಕೂಡ ಕಟ್ ಆಗಿ ಒಳಗಡೆ ಬಂದ್ಬಿಡುತ್ತೆ. ಸೆತ್ ಹಾಗೂ ಪೋಲಿ ಅದರಿಂದ ತಪ್ಪಿಸ್ಕೊಳಕ್ಕೆ ಫ್ರೀಜಿಂಗ್ ಏರಿಯಾಗೆ ಬಂದ್ಬಿಡ್ತಾರೆ. ಆ ಕೈ ಕೂಡ ಅವರನ್ನ ಫಾಲೋ ಮಾಡ್ಕೊಂಡು ಫ್ರೀಜಿಂಗ್ ಏರಿಯಾವರೆಗೂ ಬರುತ್ತೆ. ಆದ್ರೆ ಅದು ಅಲ್ಲಿ ಅವರ ಮೇಲೆ ಅಟ್ಯಾಕ್ ಮಾಡೋದಿಲ್ಲ, ನಿಶ್ಚಲವಾಗಿ ಬಿದ್ದೋಗುತ್ತೆ. ಆ ಇನ್ಫೆಕ್ಟ್ ಆಗಿರೋ ಕೈ ಯಾಕೆ ಇಲ್ಲಿ ಈ ರೀತಿ ರಿಯಾಕ್ಟ್ ಮಾಡ್ತು ಅಂತ ಅವರಿಬ್ರಿಗೂ ಕೂಡ ಅರ್ಥ ಆಗೋದಿಲ್ಲ. ಈ ಕಡೆ ಡೆನಿಸ್ ನ ತೋರಿಸ್ತಾರೆ. ಅವನ ಕೈ ಸಂಪೂರ್ಣವಾಗಿ ಇನ್ಫೆಕ್ಟ್ ಆಗಿ ಔಟ್ ಆಫ್ ಕಂಟ್ರೋಲ್ ಆಗೋಗಿರುತ್ತೆ. ಹಾಗೆ ಅದು ಅವನಿಗೆ ತುಂಬಾ ನೋವನ್ನು ಕೂಡ ಕೊಡ್ತಿರುತ್ತೆ. ಆದ್ರಿಂದ ಡೆನಿಸ್ ಆ ನೋವನ್ನ ತಡ್ಕೊಳಕಾಗ್ದೆ ಆ ಫಂಗಸ್ ಬಾಡಿಯಲ್ಲೆಲ್ಲ ಹರಡಬಾರ್ದು ಅಂತ ಅವನ ಕೈಯನ್ನ ಕಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ತುಂಬಾ ನೋವಾದ ಕಾರಣ ಅವನು ಅವನ ಕೈಯನ್ನ ಕಟ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಆದ್ರಿಂದ ಸೆತ್ ಅವನ ಕೈಯನ್ನ ಮುರಿದು ಹಾಕ್ತಾನೆ. ಹಾಗೆ ಅವರು ಗಮನಿಸ್ತಾರೆ ಔಟ್ ಆಫ್ ಕಂಟ್ರೋಲ್ ಆಗಿ ಅಟ್ಯಾಕ್ ಮಾಡೋಕೆ ರೆಡಿ ಆಗಿದ್ದ ಡೆನಿಸ್ ನ ಕೈ ಈಗ ಸುಮ್ಮನಾಗಿದೆ ಅಂತ. ಯಾಕೆಂದ್ರೆ ಅವ್ರು ಫ್ರಿಡ್ಜ್ ನ ಹತ್ರ ಇರ್ತಾರೆ. ಇದನ್ನ ನೋಡಿದ ಸೆತ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನಪ್ಪಾ ಅಂದ್ರೆ ಈ ಫಂಗಸ್ ಕೋಲ್ಡ್ ಜಾಗದಲ್ಲಿ ಕೆಲಸ ಮಾಡೋದಿಲ್ಲ ಅಂತ. ಹೌದು, ಈ ಫಂಗಸ್ ಕೋಲ್ಡ್ ಅಲ್ಲಿ ಕೆಲಸ ಮಾಡೋದಿಲ್ಲ. ನೀವು ಗಮನಿಸಿದ್ರೆ ಲಾಸ್ಟ್ಲಿ ಆ ಟಾಯ್ಲೆಟ್ ಬಾಗಿಲನ್ನ ತೆಗಿಯೋಕು ಮುಂಚೆನೆ ಆ ಫಂಗಸ್ ಶಾಂತವಾಗಿತ್ತು. ಯಾಕೆಂದ್ರೆ ಆ ಟಾಯ್ಲೆಟ್ ಅಲ್ಲಿ ಕೋಲ್ಡ್ ವಾತಾವರಣ ಇದ್ದಿದ್ರಿಂದ ಯಾವಾಗ ಲಾಸ್ಟ್ಲಿ ಬಾಗಿಲನ್ನ ತೆಗೆದ್ಲು ಹೊರಗಡೆ ಇರೋ ಹೀಟ್ ಟೆಂಪರೇಚರ್ ಆ ಟಾಯ್ಲೆಟ್ಗೆ ಎಂಟರ್ ಆಗಿ ಆ ಸ್ಪ್ಲಿಂಟರ್ ಫಂಗಸ್ ಆಕ್ಟಿವೇಟ್ ಆಯ್ತು. ಆದ್ರಿಂದ ಸೆತ್ ಒಂದು ಪ್ಲಾನ್ ಅನ್ನ ಮಾಡ್ತಾನೆ. ಅದೇನಪ್ಪ ಅಂದ್ರೆ ಸೆತ್ ಅವನ ಬಾಡಿ ಟೆಂಪರೇಚರ್ ಅನ್ನ ಕಮ್ಮಿ ಮಾಡಿ ಹೊರಗಡೆ ಪೊಲೀಸ್ ಕಾರ್ಗೆ ಹೋಗಿ ಅಲ್ಲಿರೋ ರೇಡಿಯೋದ ಸಹಾಯದಿಂದ ಪೊಲೀಸ್ ಸ್ಟೇಷನ್ಗೆ ಕಾಂಟ್ಯಾಕ್ಟ್ ಮಾಡಿ ನಡೀತಿರೋ ವಿಷಯವನ್ನೆಲ್ಲ ಹೇಳ್ಬೇಕು ಅಂತ. ಆದ್ರಿಂದ ಸೆತ್ ಒಂದು ಐಸ್ ಪ್ಯಾಕ್ ಅನ್ನ ಕೈಲಿರ್ಕೊಂಡು ಪೊಲೀಸ್ ಕಾರ್ ಹತ್ರ ಹೋಗ್ತಿರ್ತಾನೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಅವನಿಗೆ ಕೋಲ್ಡ್ ತುಂಬಾ ಜಾಸ್ತಿ ಆಗುತ್ತೆ. ಆಗ ಅವನು ನಡ್ಗೋಕೆ ಶುರು ಮಾಡ್ತಾನೆ. ಹೀಗೆ ನಡುತ್ತಾ ನೋಡುತ್ತಾ ಅವನ ಕೈಯಲ್ಲಿ ಐಸ್ ಪ್ಯಾಕ್ ಕೂಡ ಬಿದ್ದೋಗುತ್ತೆ. ಇದರಿಂದ ಅವನ ಬಾಡಿಯ ಟೆಂಪರೇಚರ್ ಜಾಸ್ತಿ ಆಗೋಕೆ ಸ್ಟಾರ್ಟ್ ಆದಾಗ ಫಂಗಸ್ಗೆ ಇನ್ಫೆಕ್ಟ್ ಆಗಿದ್ದ ಲಾಸ್ಟ್ಲಿ ಅವನ ಹತ್ರ ಬರ್ತಿರ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಸೆತ್ ಪೊಲೀಸ್ ಕಾರ್ನ ಒಳಗಡೆ ಹೋಗಿ ಲಾಕ್ ಮಾಡ್ಕೊಂಡಿರ್ತಾನೆ. ಲಾಸ್ಟ್ಲಿಯ ಗಮನವನ್ನ ಬೇರೆ ಕಡೆ ಸೆಳೆಯೋದಕ್ಕೆ ಡೆನಿಸ್ ತನ್ನ ಕೈಲಿ ಪಟಾಕಿ ಹಿಡ್ಕೊಂಡು ಹೊರಗಡೆ ಬರ್ತಾನೆ. ಇದನ್ನ ನೋಡಿ ಲಾಸ್ಟ್ಲಿ ಅವನ ಹತ್ರ ಬರ್ಬೇಕಾದ್ರೆ ಡೆನಿಸ್ ಒಳಗಡೆ ಹೋಗಿ ಲಾಕ್ ಮಾಡ್ಕೊಳಕ್ಕೆ ನೋಡ್ತಾನೆ. ಆದ್ರೆ ಈ ಸಲ ಲಾಸ್ಟ್ಲಿನೂ ಕೂಡ ಗ್ಯಾಸ್ ಸ್ಟೇಷನ್ ಒಳಗಡೆ ಹೋಗಿ ಪಾಲಿ ಹಾಗೂ ಡೆನಿಸ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಸೆತ್ ಪೊಲೀಸ್ ಕಾರ್ನಲ್ಲಿದ್ದ ಗನ್ ಅನ್ನ ತಗೊಂಡ್ ಬಂದು ಲಾಸ್ಟ್ಲಿಗೆ ಶೂಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ಲಾಸ್ಟ್ಲಿ ತುಂಬಾ ವೀಕ್ ಆಗೋಗ್ತಾಳೆ. ಇದೇ ಸರಿಯಾದ ಸಮಯ ಅನ್ಕೊಂಡು ಇವ್ರು 3 ಜನ ಹೊರಗಡೆ ಬರ್ತಾರೆ. ಡೆನಿಸ್ಗೆ ಅವನ ನೋವುಗಳನ್ನ ತಡ್ಕೊಳ್ಳೋಕೆ ಆಗ್ತಿರೋದಿಲ್ಲ. ಆದ್ರಿಂದ ಅವನು ಸೆತ್ ಹಾಗೂ ಪೋಲಿನ ಇಲ್ಲಿಂದ ದೂರ ಹೋಗಿ ಅಂತ ಹೇಳಿ ಪೆಟ್ರೋಲ್ ಟ್ಯಾಂಕಿಗೆ ಶೂಟ್ ಮಾಡ್ತಾನೆ. ಇದರಿಂದ ಅಲ್ಲೊಂದು ದೊಡ್ಡ ಬ್ಲಾಸ್ಟ್ ಆಗುತ್ತೆ. ಆ ಬ್ಲಾಸ್ಟ್ ನಲ್ಲಿ ಡೆನಿಸ್ ಹಾಗೆ ಇನ್ಫೆಕ್ಟ್ ಆಗಿದ್ದ ಲಾಸ್ಟ್ಲಿ ಇಬ್ರು ಕೂಡ ಸತ್ತು ಹೋಗ್ತಾರೆ. ಡೆನಿಸ್ ಜೈಲಿನಲ್ಲಿ ಇದ್ದವನಾದ್ರೂ ಅವನಿಗೊಂದು ಒಳ್ಳೆಯ ಮನ್ಸಿತ್ತು ಅನ್ನೋದನ್ನ ಇದರಿಂದ ನಾವು ತಿಳ್ಕೊಬಹುದು. ನಂತರ ರೋಡ್ ನಲ್ಲಿ ತಮ್ಮ ಪ್ರಾಣವನ್ನ ಉಳಿಸ್ಕೊಂಡು ಹೋಗ್ತಿರೋ ಸೆತ್ ಹಾಗೆ ಪೋಲಿಯನ್ನ ತೋರಿಸ್ತಾರೆ. ಇವ್ರು ಅನ್ಕೊಂಡಿರ್ತಾರೆ ಇಲ್ಲಿಗೆ ಎಲ್ಲಾ ಪ್ರಾಬ್ಲಮ್ಗಳು ಸಾಲ್ವ್ ಆಯ್ತು ಅಂತ. ಆದ್ರೆ ನಮ್ಗೆ ನೆಕ್ಸ್ಟ್ ಸೀನ್ ಅಲ್ಲಿ ತೋರಿಸ್ತಾರೆ ಒಂದು ಪ್ರಾಣಿ ಸ್ಪ್ಲಿಂಟರ್ ಫಂಗಸ್ಗೆ ಇನ್ಫೆಕ್ಟ್ ಆಗಿರೋದನ್ನ. ಅಂದ್ರೆ ಈ ಮೂವಿಯ ಪಾರ್ಟ್ 2 ಬರ್ಬೋದು ಅಂತ ಇವರು ಹಿಂಟನ್ನ ಕೊಡ್ತಿದ್ದಾರೆ. ನನ್ಗನ್ಸಿದ ಪ್ರಕಾರ ಈ ಮೂವಿಯ ಪಾರ್ಟ್ 2 ಇನ್ನು ಬಂದಿಲ್ಲ. ಬಂದ್ಮೇಲೆ ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡೋಣ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿಯನ್ನ ನೋಡಿದ್ಮೇಲೆ ನನ್ಗೆ ಒಂದು ಕನ್ಫ್ಯೂಸ್ ಆಯ್ತು. ಅದೇನಂದ್ರೆ ಈ ಸ್ಪ್ಲಿಂಟರ್ ಫಂಗಸ್ ಎಲ್ಲಿಂದ ಬಂತು, ಹೇಗೆ ಉಟ್ಕೊಳ್ತು ಅನ್ನೋದನ್ನ ಇವರು ಎಲ್ಲೂ ಕೂಡ ಹೇಳಿಲ್ಲ. ಈ ಡೌಟ್ ನಿಮ್ಗೂ ಕೂಡ ಬಂದಿರ್ಬೋದು. ಐ ಥಿಂಕ್ ಇದನ್ನ ಪಾರ್ಟ್ 2 ಹೇಳ್ಬೋದು. ಸರಿ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.